ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಾಳೆ ನಮ್ಮ ಸಿಯನ್ ಬರ್ಡೇ ಇದೆ. ನನ್ನ ನೀಸ್ ಅವಳು, ನಿಮಗೆ ಗೊತ್ತಿರಬಹುದು. ಸೊ ಅವಳ ಬರ್ಡೇ ಸೆಲೆಬ್ರೇಷನ್ ಇದೆ. ಅಮ್ಮ ಅಪ್ಪ ಎಲ್ಲ ಅಣ್ಣ ಮನೇಲಿ ಬಂದಿದ್ದಾರೆ. ಸೊ ಇವಾಗ ಟೈಮ್ ಆಲ್ಮೋಸ್ಟ್ 11 o'clock ಆಕು. ಇವತ್ತು ಹೋಗೋಣ, ಮತ್ತು ನಾಳೆ ಮತ್ತೆ ರೆಡಿಯಾಗಿ ಮತ್ತೆ ಹೋಗೋಣ ಅಂತ ಅಂದ್ಕೊತಾ ಇದ್ದೀವಿ. ಸೊ ಬಟ್ಟೆ ಎಲ್ಲ ಯಾಕೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ಅವನದು ಬ್ಯಾಗು ಮತ್ತು ಎಲ್ಲ ರೆಡಿ ಮಾಡಿ. ಸೊ ಇವಾಗ ಹೋಗಬೇಕು ನಾವು. ಆ್ಯಂಡ್ ಇವನಿಗೆ ಹಣ್ಣು ತಿನ್ನಿಸಿದ್ದಾನೆ, ಸ್ನಾನ ಮಾಡಿಸಿದ್ದಾನೆ. ನಾನು ಸ್ನಾನ ಮಾಡಿಲ್ಲ ಅಲ್ಲಿ, ಬಿಕಾಸ್ ಇವನು ಯಾರಾದರೂ ಒಬ್ಬರಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ. ಸೊ ಹಾಗೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ಪಾಪು ಜೊತೆನೂ ಅವರು ಇದ್ದಿಲ್ಲ, ಬಿಕಾಸ್ ಊರಿಗೆ ಇವಾಗ ಅಷ್ಟೊಂದು ಹೋಗೋಲ್ಲ. ಯಾಕಂದರೆ ಅವರೇ ಇಲ್ಲಿ ಬ್ಯಾಂಗ್ಳೂರಿಗೆ ಅವಾಗವಾಗ ಬರ್ತಾ ಇರೋದ್ರಿಂದ ಅಲ್ಲೇ ಅಣ್ಣ ಮನೇಲೆ ಆವಾಗವಾಗ ಹೋಗ್ತೀನಿ. ಸೊ ಹಾಗಾಗಿ ಓಕೆ, ಇನ್ನೇ ದಿನ ಹೋಗ್ಬಿಡೋಣ, ಸ್ವಲ್ಪ ಇದ್ದಂಗೂ ಆಗುತ್ತೆ, ಪಾಪನೂ ಜೊತೆಲಿ ಇದ್ದಂಗೆ ಆಗುತ್ತೆ ಅಂತ ಇಲ್ಲಿ ಹೋಗ್ತಾಯಿದ್ದೀವಿ. ಸೊ ಅಣ್ಣ ಬಂದಿದ್ದ ಪಿಕ್ ಮಾಡೋದಕ್ಕೆ. ಆ್ಯಂಡ್ ಕಾನಂಗೆ ಇವಾಗಂತೂ ತುಂಬ ಕ್ರೇಜು ಈ ಫೋನು, ಮೈಕು ಅದೆಲ್ಲ ಪ್ರೊಬಬಲಿ ಯೂಸ್ ಮಾಡೋದು ನೋಡ್ತಿರ್ತಾನಲ್ವ. ಸೊ ಹಾಗಾಗಿ ಅವನಿಗೆ ಅನ್ನಿಸ್ತಾ ಇದೆ ಅನ್ಸುತ್ತೆ, ಏನಿದು ಅಂತ ಕ್ಯೂರಿಯಾಸಿಟಿಗೆ ಅವನು ಅಗ್ಲಗ್ಲ ಎಸ್ಪೆಷಲಿ ಮೈಕನ್ನೇ ಕಿತ್ತಾ ಇರ್ತಾನೆ, ಅಥವಾ ಫೋನ್ ಇದ್ದರೆ ಫೋನನ್ನು ಇಟ್ಕೊಳ್ತಾ ಇರ್ತಾನೆ. ಸೊ ಇದು ಸ್ವಲ್ಪ ಕ್ರೇಜ್ ಜಾಸ್ತಿ ಆಗಿಬಿಟ್ಟಿದೆ ಅವನಿಗೆ. ಈಗ ಮೇಲೆ ಹೋಗಬೇಕು. ಒಂದು ರೌಂಡ್ ನಿದ್ದೆನೂ ಆಯಿತು ಕನ್ನಂದು ಅಲ್ಲಮ್ಮ. 5 minutes ನಿದ್ದೆ. ಸೇ ಹಾಯ್. ಅಪ್ಪನ ನೋಡಿ ಫುಲ್ಲು ಜಿಗಿತಾ ಇದ್ದ ಅವನು ಹಾಗೆ. ಅವ್ರಿಗೆ ತಾತ ಅಜ್ಜಿ ಅಂದರೆ ಭಾಳ ಇಷ್ಟ ಅವನಿಗೆ. ಈವನ್ ವಿಡಿಯೋ ಕಾಲಲ್ಲೂ ಅಷ್ಟೇ ಜಿಗೀತಿರ್ತಾನೆ ನನಗೆ. ಗೋಯಿಂಗ್ ಟು ಬಿ ಎ ರೆಸ್ಟ್ ಡೇ ಫಾರ್ ಮಾಮ್. ಅಬ್ಬಾ, ನನಗಂತೂ ಫುಲ್ ಖುಷಿ ಆಗ್ಬಿಡ್ತಾಯಿತ್ತು. ಸಿಕ್ಕಾಪಟ್ಟೆ ಜನ ಇದ್ದಾರೆ ಮನೇಲಿ ಇವಾಗ. ಆರಾಮಾಗಿ ಎಲ್ಲರೂ ಸ್ವಲ್ಪ ಹೊತ್ತು ನೋಡ್ಕೊತಾರೆ, ಆರಾಮಾಗಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ಬೋದು. ಇಲ್ಲಿ ನೋಡಿ ನಮ್ಮ ಬರ್ಡೇಗಳು ಊಟ ಮಾಡ್ತಾ ಇದ್ದಾಳೆ. ಆ್ಯಕ್ಚುಲಿ ಮನೆಗೆ ಹೋದ್ಮೇಲೆ ಯಾವ ಲೆವೆಲಿಗೆ ರೆಸ್ಟ್ ಮಾಡಿಬಿಟ್ಟೆ ಅಂತಂದರೆ, ನಾನು ವ್ಲಾಗ್ ಮಾಡ್ತಿದ್ದೆ ಅನ್ನೋದೇ ಮರ್ತೋಗ್ಬಿಟ್ಟೆ. ನಾನು ಪ್ರೀವಿಯಸ್ ಡೇ ವ್ಲಾಗ್ ಮಾಡೋಣ ಅಂತ ಎಲ್ಲ ಸ್ಟಾರ್ಟ್ ಅಂತೂ ಜೋಶಲ್ಲಿ ಶುರು ಮಾಡಿದೆ. ಆಮೇಲೆ ನೋಡಿದ್ರೆ ನನಗೆ ಗೊತ್ತೇ ಆಗಿಲ್ಲ, ನಾನು ವ್ಲಾಗ್ ಮಾಡಿದೆ. ಅಷ್ಟು ಆರಾಮ್ಸೆ ಮಲ್ಕೊಂಡು ಆರಾಮಾಗಿದ್ದೆ. ಲಿಟ್ರಲಿ ಹೇಳ್ತಿದ್ದೀನಲ್ಲ, ಯು ನೀಡ್ ದಟ್ ಹೆಲ್ಪಿಂಗ್ ಹ್ಯಾಂಡ್ ಅಟ್ಲೀಸ್ಟ್. ಸಿಯನ ಬರ್ಡೇ. ಸೊ ನಾವು 2:30 ಆಗಿದೆ. ಸೊ ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಟ್ಟೆನ ಪ್ಯಾಕ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೀವಿ. ಸೊ ಫಸ್ಟ್ ಥಿಂಗ್ ಫಸ್ಟ್, ಕನ್ನಂಗೆ ನಿದ್ದೆ ಮಾಡಿಸ್ಬೇಕು. ನಿದ್ದೆ ಮಾಡಿದ್ರೆ ಒಂದು ಸ್ವಲ್ಪ ಆರಾಮಾಗಿರ್ತಾನೆ, ಇಲ್ಲಾಂದರೆ ಫುಲ್ ಕುಯ್ ಅಂತ ಮಾಡ್ತಾನೆ ಇರ್ತಾನೆ. ಸೊ ಅವನಿಗೆ ಫಸ್ಟ್ ನಾವು ಮಲಗಿಸ್ಬಿಡ್ಬೇಕು. ಆ್ಯಂಡ್ ಅವನಿಗೆ ಸ್ವಲ್ಪ ಶೀತ ಕೆಮ್ಮು ಆಗಿದೆ, ಅದಕ್ಕೋಸ್ಕರ ನೆನ್ನೆ ಫುಲ್ ಕಿರಿಕಿರಿ ಮಾಡ್ತಾಯಿದ್ದ. ಬಟ್ ಇವತ್ತು ಈಸ್ ಫೀಲಿಂಗ್ ಬೆಟರ್. ಸ್ವಲ್ಪ ಸಿರಪ್ ಹಾಕಿದ್ದೆ, ಸೊ ಹಾಗಾಗಿ ಸ್ವಲ್ಪ ಬೆಟರ್ ಆಗಿದ್ದಾನೆ. ಸೊ ಅವನಿಗೆ ಮಲಗಿಸ್ಬಿಟ್ರೆ ಬೇರೆ ಏನೂ ಕೆಲಸ ಇರಲ್ಲ, ಆರಾಮಾಗಿರ್ತಾನೆ. ಅವನಂತೂ ಮಕ್ಕಳನ್ನ ನೋಡಿಬಿಟ್ರೆ ಫುಲ್ ಎಕ್ಸೈಟ್ ಆಗಿಬಿಡ್ತಾನೆ. ಅವನು ಮಕ್ಕಳಿದ್ರೆ ಸಾಕು ಅವನಿಗೆ. ಜನ ಎಲ್ಲ ನೋಡಿಬಿಟ್ರೆ ಫುಲ್ ಎಕ್ಸೈಟಾಗಿ ನಿದ್ದೆ ಏನೂ ತಲೆ ಕೆಡಿಸ್ಕೊಳ್ಳಲ್ಲ, ಆರಾಮಾಗಿರ್ತಾನೆ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಕೃಷ್ಣ ಕನ್ನ ಇದ್ದಾನೆ. ಹೋಪ್ ಯು ಗೈಸ್ ರಿಮೆಂಬರ್ ದಿಸ್. ನಿಮಿಷ, ಇದು ನನ್ನ ಕನ್ನಂದು ನಾಮಕರಣ ಟೈಮಲ್ಲಿ ಯೂಸ್ ಮಾಡಿದ್ದು. ನನಗಿದನ್ನು ಕೊಡಲಿಕ್ಕೆ ಇಷ್ಟ ಇದ್ದಿಲ್ಲ, ಬಿಕಾಸ್ ಕೃಷ್ಣ ಹೋಗನಾಗಿ ಡೆಕೋರೇಷನ್ ಅವ್ರ ಹತ್ರ ವಾಪಸ್ ಇಸ್ಕೊಂಡಿದ್ದೀನಿ ನಾನು. ಎಷ್ಟು ಕ್ಯೂಟಾಗಿ ಕಾಣಿಸ್ತದೆ ಅಲ್ಲ ಅದು. ಸೊ ಇದು ನಮ್ಮ ಮನೆಗೆ ಒಂದು ತೊಗೊಂಡೋಗ್ಬೇಕು, ಇಲ್ಲೊಂದು ಅಲ್ಲೊಂದು ತೊಗೊಂಡಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದನ್ನು ಗೋಡೆಗೆಲ್ಲಾದರೂ ಅಂಟಿಸ್ಬೇಕು ಅಂತ. ಸೊ ಮತ್ತೆ ಎಂತ ಒಬ್ಬರೊಬ್ಬರೇ ಬರ್ತಾ ಇದ್ದಾರೆ. ಜಸ್ಟ್ ಸಿಂಪಲ್ ಒಂದು ಬರ್ಡೇ, ಬಿಕಾಸ್ ಅಷ್ಟೊಂದು ಎಲ್ಲರೂ ಕರೀತಾ ಇಲ್ಲ, ಬಿಕಾಸ್ ಇಟ್ಸ್ ಸೆಕೆಂಡ್ ಬರ್ಡೇ. ಆ್ಯಂಡ್ ಅವಳೇ ಪಾಪ ಒಂದು 3-4 ಮಂತ್ಸಿಂದ ಹ್ಯಾಪಿ ಕೇಕ್ ಅಂತಲೇ ಇದ್ಲು. ಸೊ ಹಾಗಾಗಿ ಅವಳು ಬರ್ಡೇ ಮಾಡೋಣ ಅಂತ ಅತ್ತಿಗೆ ಅವರೆಲ್ಲ ಡಿಸೈಡ್ ಆಗಿ, ಸೊ ಇಲ್ಲಿಲ್ಲೇ ಎಲ್ಲರನ್ನೂ ಕರೆದು ಮಾಡ್ತಾಯಿದ್ದೇವೆ. ಸೊ ಈಗ ಒಬ್ಬೊಬ್ಬರೇ ಬರೋಕ್ಕೆ ಶುರು ಮಾಡಿದ್ದಾರೆ. ಸೊ ಇನ್ಮೇಲೆ ಇನ್ನೂ ಜನ ಜಾಸ್ತಿ ಬರೋಕ್ಕೆ ಶುರು ಆಗ್ತಾರೆ. ಸೊ ಅಷ್ಟರೊಳಗೆ ಅವನಿಗೆ ಒಂದು ಸ್ವಲ್ಪ 1 hour ಆದರೂ ನಿದ್ದೆ ಮಾಡಿಬಿಟ್ರೆ ಹಿ ವಿಲ್ ಬಿ ಆ್ಯಕ್ಟಿವ್ ಆ್ಯಂಡ್ ಹ್ಯಾಪಿ. ಸಿಯಾ ಇಲ್ಲಿ ನೋಡು. ಸಿಯಾ ಹಾಯ್ ಹಾಯ್ ಹೇಳು. ಏನಿವತ್ತು ನಿಂದು?
ಹ್ಯಾಪಿ ಕೇಕ್ ಹೇಳು ಹ್ಯಾಪಿ ಬರ್ಡೇ ಅನ್ನ ಹೇಳು. ಹಾಂ, ಹ್ಯಾಪಿ ಕೇಕ್. ಯಾವ ಯಾವ ಕೇಕ್ ತೊಗೊಂಬರೋಣ ಸಿಯಾ? ಬ್ಲೂ ಕಲರಾ? ಆಮೇಲೆ ಆಮೇಲೆ ಏನು ಮಾಡೋಣ? ಹೇಳು. ಬ್ಲೂ ಕಲರ್ ಕೇಕ್. ಯಾರ್ಯಾರಿಗೆ ಕೊಡ್ತೀಯ ಕೇಕು? ಬಿಸಾಕ್ಬಾರ್ದಮ್ಮ, ಜಿಜ್ಜಿ ಅದು. ಯಾರಿಗೆ ಕೊಡ್ತೀಯ ಕೇಕ್ ಹೇಳಿ? ಯಾರ್ಯಾರಿಗೆ ಕೊಡ್ತೀಯ? ಮಾಮಂಗೆ ಕೊಡ್ತೀಯಾ? ಸಿಯಾ ಮಾತಾಡು. ಸಿಯಾ ಸಿಯಾ ಓಕೆನಾ? ಕಣ ಟೈಗರ್ किस करता है ना? टाइगर किस करता है? ಡೋರ್ ಹಾಕ್ಬೇಕು ಅವಳು. ಡೋರ್ ಹಾಕ್ತಾನೆ. ಇಲ್ಲಿ ಇಲ್ಲಿ ತೋರ್ಸು ತೋರ್ಸು ತೋರ್ಸು. ತೋರ್ಸು, ಅಲ್ಲೇ ನಿಂತ್ಕೊ, ನಂಗೆ ಕಾಣಿಸ್ತಿದೆ. ಹಾಂ, ಹೆಂಗ್ ಹಾಂ, ಓಕೆ, ಡನ್. So this is how I'm looking. Ignore all the mess, please. I guess I'm looking very pretty. ನಾನು ಈ ಡ್ರೆಸ್ ಚೂಸ್ ಮಾಡೋಕ್ಕಿಂತ ಮುಂಚೆ ನನಗೆ ಅದೇ ಅನಿಸಿದಂತೆ ಇಟ್ಸ್ ಲುಕ್ ಸೋ ಎಲಿಗೆಂಟ್. ಒಂದು ನಿಮಿಷ ನನ್ನ ಫೇಸ್ ಇದನ್ನು ಆಫ್ ಮಾಡಿಬಿಡ್ತೀನಿ. ಆಫ್ ಮಾಡಮ್ಮ, ಬೇಡ. ಓಕೆ, ಲುಕ್. ಆ್ಯಂಡ್ ನನ್ನ ಮೇಕಪ್ನ ತುಂಬ ನ್ಯಾಚುರಲ್ ಆಗಿ ಇಟ್ಟಿದ್ದೇನೆ. ದಿಸ್ ಇಸ್ ಸೋ ಗುಡ್. ಐ ಆಮ್ ಲವಿಂಗ್ ಇಟ್. ಓಕೆ, ಸೊ ಆ್ಯಂಡ್ ಒಂದು ಹೇಳಬೇಕಂದ್ರೆ ಕರೆಂಟ್ ಹೋಗಿದೆ ಇವಾಗ. ಹೌ ಬ್ಯಾಡ್ ಲಕ್ ಇಟ್ ಈಸ್ ರೈಟ್ ನೌ. ನಿಜವಾಗ್ಲೂ ಕರೆಂಟ್ ಹೋಗಿದೆ. ಡೆಕೋರೇಷನ್ ಮಾಡೋರು ಬಂದಿದ್ದಾರೆ. ಆ್ಯಂಡ್ ನಾವೆಲ್ಲ ಸದ್ಯ ಬೆಳಕಿದಾಗಲೇ ಬೇಗ ರೆಡಿ ಆಗೋಣ ಅಂತ ರೆಡಿ ಆದ್ವಿ. ಆ್ಯಂಡ್ ನನ್ನ ಹೇರ್ ಒಂಚೂರು ಸೆಟ್ ಮಾಡ್ಕೋಬೇಕಿತ್ತು, ಬಟ್ ಕರೆಂಟ್ ಇಲ್ಲ. ಐ ಹೋಪ್ ಸೊ ಅಟ್ಲೀಸ್ಟ್ ಒಂದು 6:30 ಕರೆಂಟ್ ಬರಲಿ. ಬಿಕಾಸ್ ಕೇಕ್ ಕಟ್ಟಿಂಗಿಗೆ ಒಂದು ಸ್ವಲ್ಪ ಚೆಂದ ಕಾಣಿಸ್ಬೇಕಲ್ವ. ಎಲ್ಲರೂ ಕರೆಸ್ಬಿಟ್ಟು ಅಲ್ಲಿ ಏನೂ ಕಾಣಿಸ್ತಿಲ್ಲ ಅಂತಂದರೆ ಎಂಥ ಕತೆ. ಸೊ ಯಾ, ಬೇಗ ಹೋಪ್ ಸೊ ಕರೆಂಟ್ ಬರಲಿ ಬೇಗ ಬೇಗ. ಆ್ಯಂಡ್ ಪ್ಲೀಸ್ ಟೆಲ್ ಮಿ ಇನ್ ದ ಕಮೆಂಟ್ ಸೆಕ್ಷನ್ ಹೌ ಐ ಆಮ್ ಲುಕಿಂಗ್. ಸೊ ನಾನಂತೂ ರೆಡಿ ಆಗಿಬಿಟ್ಟಿದ್ದೀನಿ. ನನ್ನ ಬೇಬಿ ಮತ್ತು ಹಸ್ಬೆಂಡು ರೆಡಿ ಆಗಬೇಕು. ನನ್ನ ಬೇಬಿ ನೀನು ಸ್ವಲ್ಪ ಹೊತ್ತು ಬಿಟ್ಟು ರೆಡಿ ಮಾಡ್ತೀನಿ. ಬಿಕಾಸ್ ಡೆಕೋರೇಷನ್ ಅವ್ರು ಈಗ ಬಂದಿದ್ದಾರೆ, ಈಗ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಸೊ ಇಟ್ ಟೇಕ್ಸ್ ಸಮ್ ಟೈಮ್. ಅಷ್ಟರೊಳಗೆ ನನ್ನ ರೀಲ್ ವೀಡಿಯೋಗಳನ್ನ ನಾನು ಹೊರಗಡೆ ತಗೊಂಡ್ಬಿಡ್ತೀನಿ. ಸೊ ನೋಡಿ, ಹೀಗೆ ಕಾಣಿಸ್ತಾ ಇದೆ. This is so pretty. This dress is so pretty. Oh my god. Oh my god. Oh my god. Oh my god. Okay guys, ಮತ್ತೆ ಮೀಟ್ ಆಗೋಣ. ಸೊ ಇಲ್ಲಿ ಇವಾಗ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಡೆಕೋರೇಷನ್ ಅವರು ನಮ್ಮ ಫ್ರೆಂಡು, ನಮ್ಮ ಸೀಮಂತದಲ್ಲಿ ಮಾಡಿದಂಥವ್ರು. ಎಲ್ಲಿ ಫೇಸ್ ತೋರಿಸಿ ಇನ್ನೊಂದ್ಸಲ. ಹಾಂ, ಪ್ರಮೋಷನ್ ಮಾಡ್ತಿದ್ದೀನಿ ನಿನಗೆ. ಹಾಂ, ನೆಕ್ಸ್ಟ್ ಇದೆ, ಇದು ಎಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ. ಸೊ ಇದು ಮಾಷಾ ತಿಂದು ಕೇಕ್. ಇಲ್ಲಿ ಮಾಷಾ ಇದೆ ನೋಡಿ, ನೋಡು ಮಾಷಾ.
ಆ್ಯಂಡ್ ಇಲ್ಲಿ ಒಂದಷ್ಟು ಕಪ್ ಕೇಕ್ಸ್ ಇದೆ. ಎಷ್ಟು ಕ್ಯೂಟ್ ಆಗಿದೆ ನೋಡ್ರಿ ಕಪ್ ಕೇಕ್ಸ್. ಗೈಸ್ ಫೈನಲಿ ಕರೆಂಟ್ ಬಂತು. 6 ಗಂಟೆಗೆ ಫೈನಲಿ ಕರೆಂಟ್ ಬಂತು. ಪಾಪ ಅವ್ರ ಬಲೂನೆಲ್ಲ ಏರ್ ಫಿಲ್ ಮಾಡೋದಕ್ಕೆ ಅದು ಕರೆಂಟಿಂದ ಇದು ಯೂಸ್ ಮಾಡ್ತಾರಲ್ವ, ಸೊ ಅವ್ರಿಗೆ ಆ್ಯಕ್ಚುಲಿ ಬೇಕಿತ್ತು. ಪಾಪ ಈಗ ಬಂತು, ಪಟ 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 ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಆ್ಯಂಡ್ ಇದು ನಮ್ಮ ಪ್ರಿಟಿ ಸಿಯಾ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಇದು ನನ್ನ ಸೀಮಂತದ್ದು ದಿನ ತೆಗೆದಿರೋದು. ಅದು ಬ್ಲೂ ಕಲರ್ ಫ್ರಾಕ್ ನನ್ನ ಸೀಮಂತದ ದಿನ. ಸೊ ಅವಳಿಗೆ ಮಾಷಾ ಆ್ಯಂಡ್ ಬೇರ್ ಇದು ಕಾರ್ಟೂನ್ ಬರುತ್ತೆ, ತುಂಬ ಇಷ್ಟ ಅವಳಿಗೆ. ಸೊ ಮಾಷಾ ಅಂತ ಇರ್ತಾಳೆ. ಸೊ ಹಾಗಾಗಿ ಅದ್ರ ಥೀಮಲ್ಲೇ ಕೇಕು ಡೆಕೋರೇಷನು ಎಲ್ಲದೂ ಇಟ್ಟಿದ್ದು. ಸೊ ಇಲ್ಲೆಲ್ಲ ಬಲೂನೆಲ್ಲ ಊದ್ತಾ ಇದ್ದರೆ ನಮ್ಮ ಕಾನ ಕೂತ್ಕೊಂಡು ಅದರಲ್ಲೊಳ್ಳೆ ಅವನಿಗೆ ಒಳ್ಳೆ ಸಮುದ್ರದಲ್ಲಿ ಬಿಟ್ಟಂಗೆ ಅನ್ನಿಸ್ಬಿಟ್ಟಿದೆ. ಆರಾಮಾಗಿ ಆಟ ಆಡ್ಕೊಂಡು ಕೂತಿದ್ದ ಅಲ್ಲಿ. ಆಲ್ಮೋಸ್ಟ್ 6:30 ಆಗೋಗ್ಬಿಟ್ಟಿತ್ತು, ತುಂಬ ಟೈಮ್ ಆಗಿತ್ತು. ಸೊ ಇನ್ನೇನು ಜನ ಬಂದುಬಿಡ್ತಾರೆ ಅಂತ ಅವರು ಪಟ 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 ಮಾಡ್ತಾಯಿದ್ರು. ನಮ್ಮ ಕನ ಗ್ಯಾಪಲ್ಲಿ ಕುತ್ಕೊಂಡೆಲ್ಲ ಆಟ ಆಡ್ತಾಯಿದ್ದ. ಅವನು ಎಷ್ಟು ಪ್ರಿಟಿಯಾಗಿ ಕಾಣಿಸ್ತಿದ್ದಾನೆ ನೋಡಿ. ಅವನಿಗೆ ಐ ಡೋಂಟ್ ನೋ ಇದನ್ನು ಯಾವ ಥರ ಔಟ್ಫಿಟ್ ಹೇಳ್ತಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಾಯ್ಸ್ ಔಟ್ಫಿಟ್ ಬಗ್ಗೆ ನನಗೆ ಝೀರೋ ನಾಲೆಜ್ ಇದೆ. ಬಟ್ ನಾವು ವೆಸ್ಟ್ ಸೈಡಲ್ಲಿ ನೋಡಿದಾಗ ತುಂಬ ಪ್ರಿಟಿ ಕಾಣಿಸ್ತಾ ಇತ್ತು. ಸೊ ಅದನ್ನು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದ ಅಂದರೆ ಅವತ್ತು ನನಗೆ ನನ್ನ ಕಝಿನ್ ಮಗ, ನನ್ನ ದೊಡ್ಡಮ್ಮ, ನಮ್ಮ ದೊಡ್ಡಪ್ಪ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದರು. ಸೊ ಅವ್ರ ಹತ್ರನೂ ಇದು ಮಾಡ್ತಿದ್ವಿ. ಆ್ಯಂಡ್ ಸಿಯಂಗೆ ಕಾಡಿಸ್ತಾಯಿದ್ವಿ ನಾವು, ಸಿಯಾ ಏನು ಮಾಡ್ತಿದ್ದೀವಿ ಇವಾಗ, ಹ್ಯಾಪಿ ಕೇಕ್ ಮಾಡ್ತಾಯಿದ್ದೀವಾ ಅಂತೆಲ್ಲ. ಅವಳಂತೂ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ಲು, ಬಿಕಾಸ್ ಅವಳು ಬೆಳಗ್ಗೆಯಿಂದ ನಿದ್ದೆ ಮಾಡಿಲ್ಲ ಗೈಸ್. ಎಷ್ಟು ಮಧ್ಯಾಹ್ನ ಟ್ರೈ ಮಾಡಿದ್ರೂ ಕೂಡ ಒಂದು ಕ್ಷಣ ಕಣ್ಣು ಮುಚ್ಚಲಿಲ್ಲ. ಅದು ಯಾಕೋ ಗೊತ್ತಿಲ್ಲ ಅವಳು. ಆ್ಯಂಡ್ ಸಂಜೆ ಅಷ್ಟೊತ್ತಿಗೆ ಶಿ ವಾಸ್ ಲೈಕ್, ನೋ ವಾಟ್ ಯು ಗೈಸ್ ಆರ್ ಡೂಯಿಂಗ್. ಇಷ್ಟು ದಿನದಿಂದ ಹ್ಯಾಪಿ ಕೇಕ್ ಅಂತ ಇದ್ದಿದ್ದೆ ಅವಳು. ಇವಂದ್ರೆ ಫುಲ್ ಸೈಲೆಂಟ್. ಇವಾಗ ಲೈಟ್ ಬಂದಿದೆ. ಸೊ ಆಲ್ಮೋಸ್ಟ್ ಎಲ್ಲರೂ ಬರ್ತಾ ಇದ್ದಾರೆ. ಆ್ಯಂಡ್ ನಾನು ಒಂಚೂರು ಕೂದಲು ಸೆಟ್ ಮಾಡ್ಕೋಬೇಕು ಅಂದ್ಕೊಂಡೆ, ಸೆಟ್ ಮಾಡ್ಕೊಂಡಿದ್ದೀನಿ. ಇವಾಗ ಡೆಕೋರೇಷನ್ ಎಲ್ಲ ಆಲ್ಮೋಸ್ಟ್ ಫಿನಿಷಿಂಗಲ್ಲಿದೆ. ಜಸ್ಟ್ ಬಲೂನ್ ಉದ್ಬೇಕಿತ್ತು, ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ರು. ಸೊ ಇವಾಗ ಕರೆಂಟ್ ಬಂದಿದೆ, ಬಲೂನು ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಐ ವಿಲ್ ಶೋ ಯು. ಇಟ್ ವಾಸ್ ಎ ಸಿಂಪಲ್ ಡೆಕೋರ್. ಸೊ ಡೆಕೋರ್ ಆಲ್ಮೋಸ್ಟ್ ಫೈನಲ್ ಟಚಪ್ಪಲ್ಲಿ ಬಂದಿತ್ತು. ಬಲೂನೆಲ್ಲ ಹೀಗೆ ಕಟ್ಟಿ ಅದನ್ನು ಅಲ್ಲೊಂದು ಬ್ಯಾಕ್ ಡ್ರಾಪ್ ಥರ ಮಾಡಿಬಿಟ್ಟಿದ್ರೆ ಆಲ್ಮೋಸ್ಟ್ ಮುಗ್ದಿತ್ತು. ಬಿಕಾಸ್ ಆಲ್ರೆಡಿ ಬ್ಯಾನರ್ ಹಾಕಿದ್ರು. ಸೊ ಜಸ್ಟ್ ಒಂದು ಸ್ಮಾಲ್ ಟಚಪ್ ಅಷ್ಟೇ ಉಳ್ತಿದ್ದು. ಆ್ಯಂಡ್ ನಮ್ಮ ಕನ ಅಂತೂ ಫುಲ್ಲು ಖುಷಿಯಾಗಿ ಆಡಾಡ್ತಿದ್ದಾನೆ. ಯಾಕಂದರೆ ಅವನಿಗೆ ತುಂಬ ಮಕ್ಕಳು ಬೇರೆ ಬಂದ್ರ. ಸೊ ಈಸ್ ಲೈಕ್ ಸೂಪರ್ ಎಕ್ಸೈಟೆಡ್. ಅವನು ಚೆನ್ನಾಗಿ ನಿದ್ದೆ ಬೇರೆ ಮಾಡಿ ಎದ್ದಿದ್ದ. ಸೊ ಹಾಗಾಗಿ ಚೆನ್ನಾಗಿ ಆಟ ಆಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಇದ್ದ. ಕ್ಯೂಟಿ ಬೇಬಿ ಥರ. ಆ್ಯಂಡ್ ಇವಾಗಂತೂ ಅವನು ಸೂಪರ್ ಸೋಷಲ್ ಪರ್ಸನ್ ಆಗೋಗ್ಬಿಟ್ಟಿದ್ದಾನೆ. ಐ ಥಿಂಕ್ ನಾನು ಹೇಳಬೇಕು ಅಂತ ಅಂದರೆ, ನಾನು ಇಂಟ್ರೋವರ್ಟು, ಐ ಗೇವ್ ಬರ್ತ್ ಟು ಎ ಪೊಲಿಟಿಷಿಯನ್ ಅಂತಲೇ ಹೇಳ್ಬೋದು. ಬಿಕಾಸ್ ಎಲ್ಲರ ಹತ್ರ ಹೋಗ್ತಾನೆ, ಎಲ್ಲರ ಹತ್ರನೂ ಇರ್ತಾನೆ. ಅಯ್ಯೋ ನಮ್ಮ ಮುದ್ದು ಬಂಗಾರ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಅಂದರೆ ಆ ಫ್ರಾಕಲ್ಲಿ. ಅವರು ಮತ್ತು ನಮ್ಮ ಅತ್ತಿಗೆ ಅಂದರೆ ಮಾಮ್ ಡಾಟರ್ ಇಬ್ಬರು ಕೂಡ ಪ್ರಿಟಿ ಎಂತ ಮ್ಯಾಚಿಂಗ್ ಔಟ್ಫಿಟ್ಸ್ ಹಾಕೊಂಡಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಇಬ್ಬರು. ನನ್ನ ಮಗ ಅವ್ರ ತಾತನ ಹತ್ರ ಫಿಕ್ಸ್ ಆಗಿಬಿಟ್ಟಿದ್ದಾನೆ. ನಾನು ಕರೆದ್ರೂ ಬರಲ್ಲ ಇವಾಗ. ನನ್ನ ಮಗ ಇದಕ್ಕಂತೂ ಸೂಪರ್ ಸೈ. ಮಲಗೋದಕ್ಕೆ ಬಿಟ್ಬಿಟ್ಟು ಇನ್ನೆಲ್ಲ ಕೆಲಸಕ್ಕೂ ಸೂಪರ್ ಸೈ ಅವನು. ಈ ಥರ ಎಲ್ಲರೂ ಹೊರಗೆ ಕರ್ಕೊಂಡೋಗ್ರಿ, ಏನಾದರೂ ಈ ಥರ ತೋರಿಸ್ತಾ ಇರಿ, ಫುಲ್ ಡೇ ಆರಾಮಾಗಿ ಖುಷಿಯಾಗಿ ನಗ್ನಗ್ತಾ ಇರ್ತಾನೆ. ಹೋಲ್ ಡೇ ಅವ್ನು ತುಟಿಕ್ ಅಂದಿಲ್ಲ ಗೈಸ್. ಆರಾಮಾಗಿ ಎಲ್ಲರ ಹತ್ರನೂ ಇದ್ದು ಖುಷಿಯಾಗಿದ್ದ. ಇತ್ತೆ ಹಾಯ್ ಗುಡ್ ಗರ್ಲ್. ಗೈಸ್ ನಾನಂಚೆ ಸಣ್ಣಾಗಿದ್ದೀನಲ್ವ ಗೈಸ್, ನೋಡಿ ನೀವು ನನ್ನ ಮುಖ ನೋಡಿದ್ರೇ ನೀವು ಹೇಳ್ಬೋದು ಒಂಥರ ಫುಲ್ಲು ಇನ್ನರ್ ಸ್ಯಾಟಿಸ್ಫ್ಯಾಕ್ಷನ್, ಇನ್ನರ್ ಖುಷಿ ಆಗ್ತಾಯಿತ್ತು ನನಗೆ. ಸಣ್ಣ ಆಗಿದ್ದು ಫೇಸ್ ಫುಲ್ಲು ಸಣ್ಣ ಆಗಿದೆ. ಖುಷಿ ಆಗೋದು. ಚೋಟು ಹೀರೋ ನೋಡ್ಕೊಂಡು ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದಾನೆ ಅಲ್ಲಮ್ಮ. ಚೂರು ಹತ್ರವಾ, ತುಂಬ ದೂರ ಆಯ್ತು. ಗೈಸ್ ಲುಕ್ ಅಟ್ ಹಿಸ್ ಪ್ಯಾಂಟ್. ಲಿಟ್ರಲಿ ಆ ಪ್ಯಾಂಟ್ ನೋಡಿ, ಆ ಶರ್ಟ್ ನೋಡಿ, ಅದೇನಂತಾರೆ ಅದೊಂದು ಸ್ಟ್ರ್ಯಾಪ್ ಇರೋವಂಥದ್ದು, ಅದು ನೋಡಿ ಏನು
ನಾನಂತೂ ಅವನ್ನೇನು ನೋಡ್ತಾ ಇದ್ದೆ ಹೋಲ್ ಇವೆಂಟ್. ಆದರೂ ಬೇಬೀಸ್ಗಳು ಚಿಕ್ಕದಿದ್ದಾಗ ಅವಕ್ಕೆ ಒಂದು ಹೊಸ ಬಟ್ಟೆಗಳನ್ನು ನಾವು ಟ್ರೈ ಮಾಡಿದಾಗ ಲಿಟ್ರಲಿ ಅದು ಒನ್ ಟೈಮ್ ಅಂದರೆ ಒಂದ್ಸಲ ಜೀನ್ಸ್ ಪ್ಯಾಂಟಲ್ಲಿ ಫಸ್ಟ್ ಟೈಮ್ ನಾನು ಜೀನ್ಸ್ ಪ್ಯಾಂಟ್ ಹಾಕಿದಾಗ ಎಕ್ಸಾಕ್ಟ್ಲಿ ನನಗೆ ಹೀಗೆ ಅನಿಸಿತ್ತು, ಇವನಿಗೆ ಜೀನ್ಸ್, ಇವನೇ ಇಷ್ಟಿದ್ದಾನೆ, ಇವನಿಗೊಂದು ಜೀನ್ಸ್ ಪ್ಯಾಂಟಾ ಅಂತ ಅನಿಸ್ತಾಯಿತ್ತು. ಈ ಔಟ್ಫಿಟ್ ನೋಡಿದಾಗಲೂ ನನಗೆ ಸೇಮ್ ಫೀಲಿಂಗ್ ಬರ್ತಾಯಿದೆ. ಅವನಂತೂ ನಾನು ಯಾರನ್ನು ನೋಡಲಿ ಯಾರನ್ನು ಬಿಡಲಿ ಮನೇಲಿ ಇವರಿಬ್ಬರು ಮುಖನೇ ನೋಡ್ತಿದ್ದೆ, ಇವತ್ತು ಎಷ್ಟೊಂದು ಜನ ಕಾಣಿಸ್ತಿದ್ದಾರೆ ಅಂತ ಫುಲ್ ಖುಷಿಯಾಗ್ಬಿಟ್ಟಿದ್ದ ಅವನು. ಇವರು ನನ್ನ ಫ್ರೆಂಡ್ ಲಕ್ಷ್ಮಿ ಅಂತ, ರೀಸೆಂಟಾಗಿ ಮದುವೆ ಆಯಿತು. ಸೊ ಅವ್ರ ಮದುವೆ ಆದಮೇಲಿಂದ ಇವಾಗಲೇ ಅವ್ರನ್ನ ಮೀಟ್ ಮಾಡ್ತಾ ಇರೋದು ನಾನು. ಆ್ಯಂಡ್ ನನ್ನ ಮಗ ಒಂದು 3-4 ಟೈಮ್ಸ್ ಹೋಗಿದ್ದಾನೆ ಅವ್ರ ಹತ್ರ. ಆ್ಯಂಡ್ ತುಂಬ ಚಿಕ್ಕವನಿದ್ದ ಆವಾಗ, ಬಟ್ ಇವಾಗ ಅವ್ನು ಯೂಶ್ವಲಿ ಹಂಗೆ ಹುಡುಗಿರ ಹತ್ರ ಪಟ್ಟಂತ ಹೋಗಲ್ಲ. ಬಟ್ ಅವ್ರ ಹತ್ರ ಫಸ್ಟ್ ಟೈಮ್ಗೆ ಹೋಗ್ಬಿಟ್ಟೆ. ಅವ್ನಿಗೆ ಜಾಸ್ತಿ ಹುಡುಗರು ಕಂಡ್ರೆ ಇಷ್ಟ. ಪ್ಲೀಸ್ ಇಗ್ನೋರ್ ದ ಫ್ರೇಮ್, ಬಿಕಾಸ್ ನನಗೆ ಈ ಕ್ಯಾಮ್ ಇನ್ನೂ ಅಷ್ಟು ಚೆನ್ನಾಗಿ ಯೂಸ್ ಮಾಡೋಕ್ಕೆ ಬರ್ತಿಲ್ಲ. ಫ್ರೇಮ್ಸ್ ಎಲ್ಲ ನನಗೆ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ, ಟಿಲ್ಟ್ ಆಗ್ತಿದೆ, ಹೆಂಗಾಗ್ತಿದೆ ನಂಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಗೊತ್ತಾಗ್ತಿಲ್ಲ. ಸೊ ಆವಾಗಲೇ ಕರೆಂಟ್ ಹೋಗಿತ್ತು. ಸೊ ಹಾಗಾಗಿ ಈಗ ನಾನು ಸ್ವಲ್ಪ ಕರೆಂಟ್ ಬಂದಾಗ ತೋರಿಸ್ತಾ ಇದ್ದೀನಿ. ಸೊ ದಿಸ್ ಇಸ್ ಹೌ ಕೇಕ್ ಲುಕ್ಸ್. ಆ್ಯಂಡ್ ಇದು ಸೇಮ್ ನಮ್ಮ ಕಣ್ಣನ ಬರ್ಡೇಗೆ ಮಾಡಿಸಿದ್ವಲ್ಲ, ಅವ್ರ ಹತ್ರನೇ ಹೋಮ್ ಬೇಕರಿಂದ ತರಿಸಿದ್ದು. ತುಂಬ ಚೆನ್ನಾಗಿ ಕೇಕ್ ಮಾಡ್ತಾರೆ. ಐ ಲವ್ ಇಟ್. ಮಲಗಿಲ್ಲ ಅವಳು, ಅದಕ್ಕೆ ಇಂಟ್ರೊಡಕ್ಷನ್ ಬೇಡ ನಿಮಗೆ, ಬಿಕಾಸ್ ಇವರ ಮುಖ ಪರಿಚಯ ನಿಮಗೆ ಭಾಳ ಇರುತ್ತೆ. ಸೊ ಇವರು ಸ್ವಾತಿ ಅಂತ ನಮ್ಮ ಫ್ರೆಂಡ್ ಆ್ಯಂಡ್ ಕಾನಾಗೆ ಅತ್ಯ. ಸೊ ಓವರಾಲ್ ಆಗಿ ಹೀಗೆ ಬ್ಯಾಕ್ಗ್ರೌಂಡ್ ಕಾಣಿಸ್ತಾ ಇದೆ, ಹೀಗೆ ಡೆಕೋರೇಷನ್ ಕಾಣಿಸ್ತಾ ಇದೆ. ಸೊ ಒಂದು ಆ ಕಡೆ ನಮ್ಮ ಸಿಯಾ ಫೋಟೋ ಇದೆ, ಮಾಷಾ ಇದೆ, ಬಲೂನ್ನ ಈ ರೀತಿ ಹಾಕಿದ್ದಾರೆ. ಆ್ಯಂಡ್ ಈ ಕಡೆ ಸೈಡಿಗೆ ಬಂದರೆ ಅಲ್ಲೊಂದು ಬೇರ್ ಇದೆ, ಆಮೇಲೆ ಸ್ಟ್ಯಾಂಡ್ಗಳು ಇಟ್ಟಿದ್ದಾರೆ ಕೇಕ್ ಇಡೋದಕ್ಕೆ, ಕಪ್ ಕೇಕ್ಸ್ ಇಡೋದಕ್ಕೆ. ಆ್ಯಂಡ್ 2 ಅಂತ ಬರೆದಿದ್ದಾರೆ. ಸೊ ಆರ್ ಬೇಬಿ ಗರ್ಲ್ ಇಸ್ ಟರ್ನಿಂಗ್ 2. ಐ ಕಾಂಟ್ ಬಿಲೀವ್ ಆ್ಯಕ್ಚುಲಿ. ನಾನು ಪ್ರೆಗ್ನೆನ್ಸಿಯಲ್ಲಿ ಅವಳು 9 ಮಂತ್ಸ್ ಬೇಬಿ, ನಾನು ಅವಳನ್ನ ನೋಡಿದ್ದು 9 ಮಂತ್ಸ್ ಬೇಬಿ ಇದ್ದಾಗ, ಅಂದರೆ ಫಸ್ಟ್ ಮಂತ್ ಆಗಿ ಐ ಗೆಸ್ ಒಂದು 2 ಮಂತ್ಸ್ ಇದ್ದಾಗ ನಾನು ಸ್ವೀಡನ್ಗೆ ಹೋಗಿದ್ದು. ಅದಾದಮೇಲೆ ಅವಳನ್ನ ಪುನಃ ನೋಡಿದ್ದೆ ನಾನು 9 ಮಂತ್ಸ್ ಬೇಬಿ. ಆವಾಗ ಐ ವಾಸ್ ಪ್ರೆಗ್ನೆಂಟ್. ನಮ್ಮ ಮನೇಲಿ ಬ್ಯಾಕ್ ಟು ಬ್ಯಾಕ್ ಗುಡ್ ನ್ಯೂಸ್ಗಳು, ಬ್ಯಾಕ್ ಟು ಬ್ಯಾಕ್ ಬೇಬೀಸ್ಗಳಾಗಿದೆ. ಸಿಯಾ ಹುಟ್ಟಿ ಆಲ್ಮೋಸ್ಟ್ 1 year 1 month 1.5 monthsiಗೆ ಕಾನ ಹುಟ್ಟಿರೋದು. ಸೊ ನಾನು ಅವಳು 2 months ಇದ್ದಾಗ ಹೋದೆ ಸ್ವೀಡನ್ಗೆ, ಆ್ಯಂಡ್ ಐ ಗಾಟ್ ಪ್ರೆಗ್ನೆಂಟ್. ಮತ್ತು ವಾಪಸ್ ಬಂದ್ವಿ. ಆ್ಯಂಡ್ 9 months ಹುಡುಗಿ ಅವಳು, ಇಷ್ಟಿದ್ಲು. ನಾನು ಹೋಲ್ ಪ್ರೆಗ್ನೆನ್ಸಿ ಹೇಳ್ತಿದ್ದೀನಲ್ಲ, ನಾನು ಅವಳ ಜೊತೆನೇ ಆಟಾಡಿರೋದು ಟಿಲ್ ನಾನು ಡೆಲಿವರಿ ಹೋಗೋ ಹಿಂದಿನ ದಿನಾನೂ ಕೂಡ ಅವಳನ್ನ ಎತ್ಕೊಂಡಿದ್ದೀನಿ, ಆಟಾಡಿಸಿದ್ದೀನಿ, ವಾಕ್ ಕರ್ಕೊಂಡು ಹೋಗಿದ್ದೀನಿ. ನಾನು ಮೊದಲೇ ಹೇಳಿದಾಗಲೇ ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ಫಸ್ಟ್ ಒಂದು ಬೇಬಿನ ತುಂಬ ಹತ್ತಿರದಿಂದ ನೋಡಿದ್ದು ಅಂತ ಅಂದರೆ ನಾನು ಸಿಯಾನ್ನೇ. ಅಂದರೆ ಫ್ರಮ್ ದ ಡೇ 1 ಅವಳನ್ನ ನೋಡಿದ್ದೇನೆ. ನನಗೆ ಮಕ್ಕಳಂದರೆ ತುಂಬ ಇಷ್ಟ. ಅದರಲ್ಲೂ ನಮ್ಮ ಫ್ಯಾಮಿಲೀಲಿ ಒಂದು ಅದು ಬೇಬಿ ಗರ್ಲ್ ಆದಾಗ ಲಿಟ್ರಲಿ ಲೈಕ್ ತುಂಬ ಅಂದರೆ ಅವಳು ಚಿಕ್ಕವಳಿಂದನೂ ಅಷ್ಟೇ ಭಾಳ ತುಂಟಿ ಅಲ್ಲ, ಅವಳು ತುಂಬ ಸೈಲೆಂಟಾಗಿರ್ತಾಳೆ. ಅವಳು ಪಾಳಿಗಳು ಆಟ ಆಡಿಕೊಂಡು ಎಲ್ಲರ ಹತ್ರ ಹೋಗ್ಕೊಂಡು ಅವಳು ಹೆಂಗಿಲ್ಲ ಅಂದರೆ ನನಗೇನೋ ನೆನಪಿದೆ. ಅವಳು ಹೇಗೆ ಅಂದರೆ ನೀವೇನಾದರೂ ಒಂದು ಚೇರ್ ಮೇಲೆ ಅಥವಾ ಒಂದು ಸೋಫಾ ಮೇಲೆ ಕೂರಿಸಿಬಿಟ್ಟು ಹೋದರೆ ನೀವು ವಾಪಸ್ ಎಲ್ಲ ಸುತ್ತಾಡ್ಕೊಂಡು ಬರೋವರೆಗೂ ಅಲ್ಲೇ ಇರ್ತಾಳೆ. ಸೊ ಆ ಥರ ಗುಡ್ ಗರ್ಲ್ ಅವಳು ಆ್ಯಕ್ಚುಲಿ. ಆ್ಯಂಡ್ ನಾನು ಅವಳು 9 months ಇದ್ದಾಗ ನಾವು ವಾಪಸ್ ಇಂಡಿಯಾಗೆ ಬಂದಾಗ ನನ್ನ ಹತ್ರ ಬರ್ತಾಳೋ ಇಲ್ಲೋ ಅಂತ ಅನ್ನಿಸ್ತಾ ಇತ್ತು ನನಗೆ. ಐ ವಾಸ್ ಸೋ ಈಗರ್, ಲೈಕ್ ಅವಳನ್ನ ಎತ್ಕೋಬೇಕು, ಆಟಾಡಿಸ್ಬೇಕು ಅಂತ. ಆ್ಯಂಡ್ ಆವಾಗ ಏನು ಮಾಡ್ತಿದ್ದೆ, ಅವಳದೊಂದು ಟ್ರಿಕ್ ಇದೆ. ಏನಪ್ಪ ಅಂತಂದರೆ ಅವಳಿಗೆ ಹೊರಗೆ ಕರ್ಕೊಂಡು ಹೋಗ್ಬಿಟ್ರೆ ಸಾಕು, ಹೊರಗೆ ಕರ್ಕೊಂಡೋಗಿ ಅದು ಇದು ತೋರಿಸ್ಕೊಂಡ್ಬಿಟ್ರೆ ಯಾರ ಹತ್ರ ಬೇಕಾದರೂ ಇರ್ತಿದ್ಲು. ಸೊ ನಾನೇನು ಮಾಡ್ತಿದ್ದೆ, ಡೈಲಿ ಅವಳನ್ನ ಹೊರಗೆ ಕರ್ಕೊಂಡು ಹೋಗೋದು, ಅದು ಇದು ತೋರಿಸ್ಕೊಂಡು ಹಿಂಗೆ ಮಾಡಿ 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 ಅವಳನ್ನ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದೆ. ಆ್ಯಂಡ್ ನನಗೆ ಅಂದರೆ ಹೋದ ಸಲ ದೀಪಾವಳಿ ಹಬ್ಬ ಟೈಮಲ್ಲಿ ಅವಳೊಂದು ಲಂಗ ಬ್ಲೌಸ್ ಹಾಕ್ಕೊಂಡಿದ್ದಿಲ್ಲ, ಎಷ್ಟು ಕ್ಯೂಟಾಗಿ ನಮ್ಮನೆ ಈ ಸೋಫಾ ಮೇಲೆ ಕೂತ್ಕೊಂಡಿದ್ದು. ನನಗೆ ಅದೇ ಕಣ್ಮುಂದೆ ನಗ್ತಾ ಇದ್ದಿದ್ದು. ನಮ್ದು ಅದೊಂದು ಕ್ಯಾಂಡಲ್ ಇದೆ, ಅದನ್ನು ಕೈಯಲ್ಲಿ ಇಟ್ಕೊಂಡು ನಗ್ತಾ ಇದ್ದಿದ್ದು, ಅದೇ ಕಣ್ಮುಂದೆ ಬರ್ತಿದೆ ನನಗೆ. ಶಿ ಈಸ್ ಆಲ್ರೆಡಿ 2 ನಾವು. ಯಪ್ಪ
ಎಷ್ಟು ಬೇಗ ಈ ಮಕ್ಕಳು ದೊಡ್ಡವರಾಗ್ತಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ಅವಳಿಗೆ ಕೇಕ್ ಅಂದರೆ ಭಾಳ ಇಷ್ಟ ಗೈಸ್. ನೀವು ನೋಡ್ಬೋದು ಕಾನನ್ 6 ಮಂತ್ಸಿಂದು ಬರ್ಡೇ ವ್ಲಾಗಲ್ಲಿ ಅವಳಿಗೆ ಕೇಕ್ ಅಂದರೆ ಭಾಳ ಇಷ್ಟ. ಹ್ಯಾಪಿ ಕೇಕ್ ಅಂತ ಇದ್ಲು. ಫೈನಲಿ ಹ್ಯಾಪಿ ಕೇಕ್ ತಿಂದ್ಲು. ಸ್ವಲ್ಪ ನಿದ್ದೆ ಮಾಡಿಬಿಟ್ಟಿದ್ರೆ ಚೆನ್ನಾಗಿ ಎಲ್ಲರ ಹತ್ರ ಹೋಗ್ಕೊಂಡು ನಗ್ನಗ್ತಾ ಖುಷಿಯಾಗಿರೋಳು. ಸ್ವಲ್ಪ ಮುಖ ಹಿಂಗೆ ಮಾಡ್ಕೊಂಡಿದ್ದಾಳೆ. ಬಟ್ ಹಾಗೆ ಮಕ್ಕಳುಗಳು ಏನಾದರೂ ಫಂಕ್ಷನ್ನು ಮನೇಲಿ ಏನಾದರೂ ಮಾಡಿದಾಗ್ಲೇ ಆ ದಿನ ಮಲ್ಕೊಳ್ಳಲ್ಲ ಅಥವಾ ಕಿರಿಕಿರಿ ಮಾಡೋದು ಏನೋ ಒಂದು ಇಟ್ಟಿರ್ತಾರೆ ಅವರು. ನಮ್ಮ ಕಾನೂನು ಅಷ್ಟೇ, ನಾಮಕರಣ ದಿನ ಹಾಗೆ ಮಾಡಿದ್ನಲ್ವ. ಸೊ ಹಾಗೆ ಕೇಕ್ ಅಂತೂ ತುಂಬ ಸಖತ್ತಾಗಿತ್ತು. ಪೈನಾಪಲ್ ಫ್ಲೇವರ್ ಸಮಥಿಂಗ್ ಏನೋ ಇತ್ತು. ಬಟ್ ತುಂಬ ಎಮ್ಮಿ ಆಗಿತ್ತು ಕೇಕು. ನಮ್ಮ ಕಾನಾಗ ನಾವು ಯೂಶ್ವಲಿ ಸ್ವೀಟ್ಸ್ ಏನೂ ಕೊಡಲ್ಲ. ಟಿಲ್ 2 years ಐವ್ ಡಿಸೈಡೆಡ್ ಅವನಿಗೆ ಸ್ವೀಟ್ ಯಾವುದೇ ಎನಿ ಫಾರ್ಮಲ್ಲಿ ಕೊಡಬಾರ್ದು ಅಂತ. ಅದು ಜಾಗರಿ ಆಗಲಿ ಶುಗರ್ ಆಗಲಿ ಯಾವುದು ಫಾರ್ಮಲ್ಲೂ ಎಸ್ಪೆಷಲಿ ಫುಡ್ ಐಟಮ್ ಸ್ವೀಟಲ್ಲಿ ಇರಬಾರ್ದು ಅಂತ ಡಿಸೈಡ್ ಆಗಿರೋದು. ಬಟ್ ಈ ಥರ ಸೆಲೆಬ್ರೇಷನ್ ಮಾಡಿದಾಗ ಚೂರು ನೆಕ್ಕಿಸ್ತೀವಿ ಅಷ್ಟೇ ಅವನಿಗೆ. ಆ್ಯಂಡ್ ನಾವಿಲ್ಲಿ ಆಲ್ಮೋಸ್ಟ್ ಎಲ್ಲಿ ಈ ಅಕ್ಕಪಕ್ಕದ ಮನೆ ಕಳಿಸ್ದಾಗ್ಲೂ ಅದನ್ನೇ ಹೇಳೋದು ಅವನಿಗೆ, ನೀವು ಏನು ಬೇಕಾದ್ರೂ ಕೊಡಿ, ತರಕಾರಿ ಕೊಡಿ, ಹಸಿ ತರಕಾರಿ, ಹಣ್ಣು ಏನು ಬೇಕಾದ್ರೂ ಕೊಡಿ, ಆದರೆ ಸ್ವೀಟ್ ಇರೋವಂಥದ್ದು ಬೆಲ್ಲ ಆಗಲಿ ಶುಗರ್ ಆಗಲಿ ಇನ್ನೊಂದಾಗಲಿ ಒಟ್ಟಿನಲ್ಲಿ ಸ್ವೀಟ್ ಇರಬಾರ್ದು ಆ ಫುಡ್ ಅಷ್ಟೇ. ಅದನ್ನು ಬಿಟ್ಬಿಟ್ಟು ಬೇರೆ ಏನು ಆಯಿಲ್ ಇರೋವಂಥದ್ದು ಇದನ್ನು ಕೊಡಬೇಡಿ, ಬೇರೆ ಏನು ಬೇಕಾದ್ರೂ ಕೊಡಿ ಅಂತ ಹೇಳ್ತೇವೆ. ನಮ್ಮ ಸಿಯಾ ಮುಟ್ಟಿದ್ರೆ ಮುನಿಯಮ್ಮ ಆಗಿದ್ಲವಳು ಅವತ್ತು. ಯಾರು ಮುಟ್ಟಿದ್ರು ಏನು ಮುಟ್ಟಿದ್ರು ಫುಲ್ ಕುಯ್ಯು ಅವ್ರ ತಾತನ ಜೊತೆ ಫಿಕ್ಸ್ ಆಗಿಬಿಟ್ಲು. ಆಮೇಲೆ ಅವ್ರ ಮಾಮನ ಹತ್ರ ಫಿಕ್ಸ್ ಆಗಿಬಿಟ್ಲು. ಆಮೇಲೆ ಅವ್ರ ಅಮ್ಮನ ಹತ್ರ ಹೋದ್ಲು. ಹೀಗೆ ಏನೋ ಒಂಥರ ಅಂದರೆ ನಿದ್ದೆ ಆಗಿಲ್ವಲ್ಲ, ಸೊ ಅದಕ್ಕೆ ಅವಳು ಹಂಗೆ ಮಾಡ್ತಾಯಿದ್ಲು. ಆ್ಯಕ್ಚುಲಿ ಒನ್ ಥಿಂಗ್ ಐ ಮಿಸ್ ಈಸ್ ನನ್ನ ಬೇಬಿ ಆದಾಗಿಂದ ನನಗೆ ಅವಳ ಜೊತೆ ಆಟಾಡೋಕ್ಕೆ ಟೈಮೇ ಸಿಗೋದಿಲ್ಲ. ನನ್ನ ಲೋಕದಲ್ಲೇ ಪಾಪ ಮುಳುಗೋಗ್ಬಿಟ್ಟಿರ್ತೀನಿ. ನಾನು ಎಷ್ಟು ಎಕ್ಸಾಸ್ಟ್ ಆಗಿಬಿಟ್ಟಿರ್ತೀನಿ ನಮ್ಮ ಪಾಪನ ನೋಡ್ಕೊಳ್ಳೋದ್ರಲ್ಲಿ. ಮನೆ ಅದು ಇದೆಲ್ಲ ಇದು ಮಾಡೋಷ್ಟರೊಳಗೆ ನನಗೆ ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ. ಬಟ್ ಫಸ್ಟ್ ಥ್ರೂಔಟ್ ಮೈ ಪ್ರೆಗ್ನೆನ್ಸಿ ಅವಳ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಸಮ್ಟೈಮ್ಸ್ ನನಗೆ ಡೆಲಿವರಿ ಆದಾಗ ನನಗೆ ನೆನಪಿದೆ ಅಂದರೆ ಅವಳು ಹಿಂಗೆ ಹತ್ರ ಬಂದಿದ್ದಾಳೆ. 1 month 2 months ನನಗೆ ಹೆವಿ ವೆಯ್ಟ್ಸ್ ಎಲ್ಲ ಲಿಫ್ಟ್ ಮಾಡಬಾರ್ದು ಅಂತ ಹೇಳಿದಲ್ವ. ಸೊ ಅವಾಗ ನಂಗೆ ತುಂಬ ಬೇಜಾರಾಗೋದು. ಅವಳ ಹತ್ರ ಹಿಂಗೆ ಹೋಗ್ತಿದ್ದೆ, ಮಾತಾಡಿಸ್ತಿದ್ದೆ ಅಷ್ಟೇ. ಬಟ್ ಅವಳನ್ನ ಎತ್ಕೊತಾ ಇರಲಿಲ್ಲ. ಅವಳು ನಾನು ಹಿಂಗೆ ಎತ್ತಿ ಹಿಂಗೆ ತೂರ್ತಾ ಇದ್ದೆ ಮೇಲ್ಗಡೆ. ಅದು ಅವಳಿಗೆ ತುಂಬ ಇಷ್ಟ ಆಗೋದು. ಸೊ ಅವಾಗ ನನಗೆ ಅಯ್ಯೋ ಇನ್ನು ಯಾವಾಗ 2 months ಆಗುತ್ತೆ ಅಂತ ಅನಿಸೋದು. ಸೊ she'll always be very special to us because ನನ್ನ ಬೇಬಿಗಿಂತ ಮುಂಚೆ ಅವಳನ್ನ ಬೇಬಿ ಅಂತ ಅಂದ್ಕೊಂಡು ತುಂಬ ಮುದ್ದಾಗಿ ತುಂಬ ಪ್ರೀತಿಯಿಂದ ಅವಳನ್ನ ನೋಡ್ಕೊಂಡಿದ್ದೇನೆ. ಐ ಲವ್ ಯು ಸಿಯಮ್ಮ. ಯಾವಾಗಲೂ ಖುಷಿಯಾಗಿ ನಗ್ನಾಗ್ತಾ ಇರು. ಅತ್ತೆ ಐ ಲವ್ಸ್ ಯು ಲಾಟ್. ಓಕೆ. ಆ್ಯಂಡ್ ಇವಾಗ ಅವಳು ಎಷ್ಟು ಮುದ್ದಾಗಿ ಮಾತಾಡ್ತಾಳೆ ಅಂದರೆ ಗೈಸ್, ತುಂಬ ಚೆನ್ನಾಗಿ ಮಾತಾಡ್ತಾಳೆ. ಕ್ಯೂಟಾಗಿ ನಿಧಾನಕ್ಕೆ ಬಾ ಹೋಗೋಣ ಅದು ಇದು ಎಲ್ಲ ಫುಲ್ಲು ಉದ್ದುದ್ದ ಸೆಂಟೆನ್ಸ್ ಎಲ್ಲನೂ ಮಾತಾಡ್ತಾಳೆ ಅವಳು. ತುಂಬ ಅಂದರೆ ಅವಳು ಮಾತಾಡೋದನ್ನು ಕೇಳೋದಕ್ಕೆ ಚೆನ್ನಾಗಿರುತ್ತೆ. ಅಂದರೆ ಫಸ್ಟ್ ಟೈಮ್ ಅದು ಮಾತಾಡ್ತಿರ್ತಾರಲ್ಲ, ಅಂದರೆ ಇಷ್ಟು ದಿನ ಮಾತಾಡ್ತಿರಲ್ಲ. ಅಂದರೆ 1.5 yearsಗೆ ಅವಳು ಮಾತಾಡೋಕ್ಕೆ ಶುರು ಮಾಡಿದ್ಲು. ಬಟ್ ಸ್ವಲ್ಪ 2 ಪದ ಹಾಗೆ ಜೋಡಿಸಿ ಮಾತಾಡ್ತಿದ್ಲು. ಬಟ್ ಇವಾಗ ಕಂಪ್ಲೀಟಾಗಿ ಅದು ಆಯ್ತಲ್ಲ ಹಂಗೆ ಒಂಥರ ರಾಗವಾಗಿ ತುಂಬ ಚೆನ್ನಾಗಿ ಮಾತಾಡ್ತಾಳೆ. ಸೆಲೆಬ್ರೇಷನ್ ಅಂತೂ ತುಂಬ ಚೆನ್ನಾಗಿ ನಡೀತು. ಅಂದರೆ ಅಲ್ಲಿ ಬಂದಿರೋ ಮಕ್ಕಳಿಗೆಲ್ಲ ಅಲ್ಲಿರೋ ಕಪ್ ಕೇಕು ಅಥವಾ ಅದ್ರ ಕೇಕ್ ಮೇಲೆ ಇಟ್ಟಿರೋಂಥ ಬಾಲ್ಸು ಅದ್ರ ಮೇಲೆ ಕಣ್ಣಿತ್ತು. ಅಂದರೆ ಹಿಂಗೆ ಈ ಕಡೆ ಫೋಟೋ ತಗೊತಾ ಇದ್ದರೆ ಒಂದೊಂದೇ ಅದ್ರ ಮೇಲಿರೋ ಬಾಲ್ಸ್ಗಳು, ಫ್ಲವರ್ಗಳು ಅಥವಾ ಅದು ಏನು ಡಿಸೈನ್ ಮಾಡಿದ್ದಾರೆ ಒಂದೊಂದೇ ಎಸ್ಕೇಪ್ ಆಗ್ತಾ ಇತ್ತು. ನಮ್ಮ ಸಿಯಂದು ಅದು ಹಿಂದ್ಗಡೆ ಆ್ಯಕ್ಚುಲಿ ಹಿಂಗೆ ಡ್ರಾಪ್ ಥರ ಬಿಟ್ಟಿದ್ದಾರೆ. ಅಂದರೆ ಹಿಂಗೆ ನಡ್ಕೊಂಡೋದ್ರೆ ಹಿಂಗೆ ಬರುತ್ತದು. ಅವಳು ಕೆಳಗೆ ಇಳಿಲೇ ಇಲ್ಲ. ಒಂದು ಸ್ವಲ್ಪ ತಿರುಗಿ ನೋಡೋಣ ಡ್ರೆಸ್ಸು ವೀಡಿಯೋ ಮಾಡ್ತೀನಿ ಅಂತಂದರೆ ವೀಡಿಯೋನೇ ಮಾಡಿಸ್ಕೊಳ್ಳಿಲ್ಲ ಅವಳು. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಹಿಂದೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ನಮ್ಮ ಕಾನ ಗೊತ್ತಲ್ಲ ಕಿತಾಪತಿ ಸುಬ್ಬ, ಅವಳ ಪಕ್ಕ ನಿಂತ್ಕೊಂಡ್ರೆ ಬರೀ ಅವಳಿಗೆ ಎಳಿಯೋದು ಇಬ್ಬರದು. ಅವ್ನು ಮುದ್ದು ಮಾಡೋ ವೇನೇ ಹಾಗೆ. ಯಾರಾದರೂ ಅಷ್ಟೇ ಅವ್ನಿಗಿಷ್ಟ ಆದವ್ರ ಹತ್ರ ಅವನು ಕಮ್ಯುನಿಕೇಟ್ ಮಾಡೋದೇ ಹಾಗೆ. ಸದ್ಯಕ್ಕೆ ಗೊತ್ತಿಲ್ಲ ಮುಂದೆ ಏನಂತ, ಬಟ್ ಇವಾಗ ಕಮ್ಯುನಿಕೇಟ್ ಮಾಡೋದು ಹೆಂಗೆ, ಅವ್ರ ಹತ್ರ ಹೋಗ್ತಾನೆ, ಹಿಂಗೆ ಮುಖ ಎಳಿತಾನೆ, ಅವ್ರಿಗೆ ಹಿಂಗೆ ಹಿಂಡ್ತಾನೆ, ಹಿಂಗೆ ಮಾಡ್ತಾ ಇರ್ತಾನೆ. ಸೊ ಅದು ದ ವೇ, ಅವನ್ ವೇ ಆಫ್ ಶೋಯಿಂಗ್ ಲವ್. ನಮ್ಮ ಸುಬ್ಬಿ
ಆ ಕಡೆ ಈ ಕಡೆ ಒಂದೆರಡು ಬಲೂನ್ ಟೈಪಿಂದು ಲಾಲಿಪಾಪ್ ಟೈಪಿಂದದಿತ್ತು. ಅದನ್ನು ಕೈಯಲ್ಲಿ ಇಟ್ಕೊಂಡು ಯಾಕೋ ಟೋಪಿ ಹಾಕಿಸ್ಕೊಂಡಿದ್ದಾಳೆ. ಅದನ್ನು ಹಾಕಿಸ್ಕೊತಿರ್ಲಿಲ್ಲ. ಹಂಗೂ ಹಿಂಗೂ ಮಾಡಿ ಮಸ್ಕ ಗಿಸ್ಕ ಹೊಡೆದು ಹೆಂಗೋ ಟೋಪಿ ಹಾಕ್ಸ್ಕೊಂಡು ಸುಮ್ಮನೆ ಒಟ್ಟು ಫೋಟೋ ಅಂತೂ ತೆಗೆಸ್ಕೊಂಡ್ಲು ಎಲ್ಲರ ಹತ್ರನೂ. ಒಟ್ಟು ಯಾರಾದರೂ ಎತ್ಕೊಳಕ್ಕೆ ಹೋದರೆ ಕೇಕ್ ತಿನ್ಸೋಕೆ ಹೋದರೆ ಕುಯ್ 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 ಅಂತ ಇದ್ಲು. ಬಟ್ ಸುಮ್ಮನೆ ಇದ್ಲು. ಒಟ್ಟು ಅವಳಿಗೆ ಯಾರು ಇಷ್ಟ ಇರ್ತಾರೋ ಅವ್ರು ಎತ್ಕೋಬೇಕು. ಫಸ್ಟ್ ಅವ್ರ ತಾತನ ಹತ್ರ ಫಿಕ್ಸ್ ಆದ್ಲು, ಆಮೇಲೆ ಅವ್ರ ಮಾಮನ ಹತ್ರ ಫಿಕ್ಸ್ ಆದ್ಲು, ಆಮೇಲೆ ಅವ್ರ ಅಮ್ಮನ ಹತ್ರ ಫಿಕ್ಸ್ ಆದ್ಲು. ಒಟ್ಟು ಯಾರ ಹತ್ರ ಫಿಕ್ಸ್ ಆಗ್ತಾಳೋ ಅವ್ರ ಹತ್ರನೇ ಇರಬೇಕು, ಬೇರೆ ಯಾರೂ ಎತ್ಕೊಳ್ಳೋಂಗಿಲ್ಲ ಫೋಟೋದಲ್ಲಿ. ಅದಕ್ಕೆ ಅವಳು ಮಧ್ಯದಲ್ಲಿ ನಿಂತ್ಕೊಳ್ಳೆ ಯಾರಾದರೂ ಎತ್ಕೊತಾರೆ ಅಂದ್ರೂ ಇಲ್ಲ, ಅವಳು ಯಾರ ಹತ್ರನೂ ಬರೋಕ್ಕೆ ರೆಡಿ ಇದ್ದಿಲ್ಲ ಆವಾಗ. ಸೊ ಈ ರೀತಿ ಚಿಕ್ಕದಾಗಿ ಚೊಕ್ಕದಾಗಿ ನಮ್ಮ ಸಿಯಾನ ಬರ್ಡೇ ನಾವು ಸೆಲೆಬ್ರೇಟ್ ಮಾಡಿದ್ದು. ಆ್ಯಂಡ್ ಕದಿರಲ್ಲಿ ಆಲ್ಮೋಸ್ಟ್ ಬಂದಿದ್ದರು. ಒಂದೊಳ್ಳೆ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಫ್ರೆಂಡ್ಸ್ಗಳೆಲ್ಲ ಬಂದಿದ್ದರು. ಅವ್ರ ಜೊತೆನೂ ಭಾಳ ದಿನ ಆಗಿತ್ತು, ಮೀಟ್ ಮಾಡಿದ್ದಿಲ್ಲ, ಮಾತಾಡಿದ್ದಿಲ್ಲ. ಸೊ ಒಂದಷ್ಟೊತ್ತು ಕೂತ್ಕೊಂಡು ಮಾತಾಡಿ ಚೆನ್ನಾಗಿ ಊಟ ಮಾಡಿ ಟೈಮ್ ಅಂತೂ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಕಾನ ಅಂತೂ ಅವ್ನ ತಲೆಗೆ ಒಟ್ಟು ಏನೂ ಹಾಕೋಂಗಿಲ್ಲ, ಒಂದು ಟೋಪಿನೇ ಹಾಕಿಸ್ಕೊಳ್ಳಲ್ಲ ಗೈಸ್. ಎಷ್ಟು ಸಲ ಇಷ್ಟು ಚಳಿ ಇರುತ್ತೆ, ಟೋಪಿ ಹಾಕ್ಕೊಂಡ್ರೆ ಹಾಕಿ 2 ನಿಮಿಷಕ್ಕೆ ಕಿತ್ತುತ್ತಾನೆ. ಹೀಗೆ ಆಲ್ಮೋಸ್ಟ್ ನಾವು ಇವಾಗ ಇವೆಂಟಿನ ಎಂಡಿಗೆ ಬಂದಿದ್ದೇವೆ. ಸೊ ಎಂಡ್ ಅಂತಂದರೆ ಏನು ಹೇಳಿ, ಊಟ. ಸೊ ಇವಾಗ ಹೊಟ್ಟೆ ತುಂಬ ಕೇಕ್ ಅಂತೂ ಆಲ್ರೆಡಿ ಅರ್ಧ ತಿಂದಾಗ್ಬಿಟ್ಟಿದೆ. ಹೊಟ್ಟೆಲ್ಲ ಅರ್ಧದ್ದು ನನ್ನ ಡಯಟ್ ಗೇಟ್ ಎಲ್ಲ ಬಿಟ್ಬಿಟ್ಟು ನಾನು ಚೆನ್ನಾಗಿ ಕೇಕ್ ತಿಂದ್ಬಿಟ್ಟಿದ್ದೀನಿ. ಸೊ ಕೇಕ್ ಮುಗಿದಾದ ಮೇಲೆ ಊಟದ ಕಡೆಗೆ ಹೋಗೋಣ. ಇದು ಪೂರಿ ಅಂತೀವಿ, ಇದು ಗೋಬಿ ಅಂತೀವಿ, ಅದಕ್ಕೆ ಸಾಗು ಅಂತೀವಿ, ಅದು ಪಾಯಸ ಅಂತೀವಿ, ಅದು ಪಲಾವ್ ಅಂತೀವಿ, ಇದು ಮೊಸರು ಬಜ್ಜಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ಸೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಮತ್ತು ನಾನು ಸಿಗ್ತೇನೆ. ಅಲ್ಲಿ ತನಕ ಐ ಆಮ್ ಅರ್ಪಿತಾ ತಿಲ್ಕ ಸೈನಿಂಗ್ ಆಫ್. ಬಾಯ್.